ರಕ್ಷಿತಾ ಮತ್ತೆ ಜಾಹ್ನವಿ ಅಶ್ವಿನಿ ಗೌಡ ಜಗಳ ಆದಾಗ ರಕ್ಷಿತಾ ಮಾತ್ರ ಇರುವಂತದ್ದು, ಕೊನೆವರೆಗೂ ಮಾತಾಡಿದ್ರು, ಮಾತು ಬಿಟ್ಕೊಡ್ಲಿಲ್ಲ. ಜೊತೆಗೆ ಲಿವಿಂಗ್ ಏರಿಯಾಗ ಹೋಗಿ ಏನು ಮಲ್ಕೊಂಡ್ರು ಲಾಸ್ಟ್ ಅಲ್ಲಿ. ನೀವು ಆಮೇಲೆ ಹೇಳ್ತೀರಾ ನಾನ್ ಮಾತಾಡ್ಬೇಕಿತ್ತು, ಅದೊಂದು ಗಿಲ್ಟ್ ಇದೆ, ರಕ್ಷಿತಾ ಪರವಾಗಿ ನಾವು ಮಾತಾಡ್ಬೇಕಿತ್ತು, ಮಾತಾಡ್ಲಿಲ್ಲ ಅಂತ. ಆದ್ರೆ ಆ ವಯಸ್ಸಿಗೆ ಅವರಿಬ್ಬರ ವಿರುದ್ಧನೂ ನಿಂತು ಫೈಟ್ ಮಾಡೋದಿದೆಯಲ್ಲ, ಮಾತಲ್ಲೇ ಇರ್ಬೋದು, ಬಟ್ ಫೈಟ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಈಸಿ ಇಲ್ಲ. ಸಿಕ್ಕಾಪಟ್ಟೆ ಗಟ್ಟಿಗಿತ್ತಿ ಆ ವಿಷಯದಲ್ಲಿ. ಅದ್ರ ಹಿಂದೆ ಒಂದಷ್ಟು ಜಗಳಗಳೆಲ್ಲ ಆಗಿತ್ತು, ನಾವೆಲ್ಲ ಮಾತಾಡಿದ್ವಿ. ಅವಳ ಮೇಲೆ ನೀವೆಲ್ಲ ನೋಡಿರ್ತೀರ ಬಹುಶಃ, ಅವಳ ಮೇಲೆ ಏನೇನೋ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟಿದ್ರು, ಅವಳ ವ್ಯಕ್ತಿತ್ವದ ಹಲ್ಲೆ ಆಗ್ತಿತ್ತು ಸುದೀಪ್ ಸರ್ ಮಾತಲ್ಲೇ ಹೇಳೋ ಹಾಗಿದ್ರೆ. ಬಟ್ ನನಗೇನು ಗೊತ್ತಾ, ನನಗೆ ನಾನು ಹೇಳೋದು, ನಿಜವಾದ ಸಮಸ್ಯೆ ಏನಾದರೂ ಇದ್ರೆ ಅದ್ರ ಪರವಾಗಿ ನೀವು ಹೋರಾಡ್ಬೋದು, ಅದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದು. ಇಲ್ಲಿ ಏನಾಗ್ತಿತ್ತು ಅಂದರೆ, ಸಮಸ್ಯೆನೇ ಇಲ್ಲ ಅಂದ್ಬಿಟ್ಟು ಸಮಸ್ಯೆಗಳನ್ನ ಹುಟ್ಟು ಹಾಕೋರು. ಪ್ರತಿ ಸತಿ ಒಬ್ರೊಬ್ರು ಒಂದೊಂದು ವಿಷಯ ಅದಕ್ಕೆ ಟಾರ್ಗೆಟ್ ಆಗ್ತಿತ್ತು. ಆ ಹುಡುಗಿ ಆ ವಿಷಯ ತೊಗೊಂಡು ತುಂಬ ಬೇಜಾರಾದಾಗ ನಾನೇ ಸಮಾಧಾನ ಮಾಡಿದ್ದೆ, ನನ್ನ ಹತ್ರ ಬಂದು ಹೇಳಿದಾಗ. ಹಾಗೆ ಅವ್ರು ಬೇರೆಯವ್ರ ಹತ್ರ ಹೋಗಿರ್ಬೋದು, ಅವರು ಸಮಾಧಾನ ಮಾಡಿರ್ಬೋದು. ಆಮೇಲೆ ನಾನೊಂದು ಮಾತು ಹೇಳಿದ್ದೆ, ಇಲ್ಲಿ ನಿಮಗೆ ನೀವೇ ಮಾತಾಡಬೇಕು, ಈ ಥರ ಡಲ್ ಆಗಿದ್ರೆ ಸೋತಂಗ ಆಗ್ಬಿಡುತ್ತೆ, ಮಾತಾಡಿ, ಏನು ಅನ್ಸುತ್ತೋ ಮಾತಾಡಿ ಅಂತ. ಅದೇ ನೆಕ್ಸ್ಟ್ ದಿನ ರಾತ್ರಿ ಈ ಜಗಳಗಳಾಗುತ್ತೆ. ನನಗದೇ ಇವಾಗ ಅನ್ನಿಸ್ತಿದೆ, ಯಾಕೆ ಹೋಗಲಿಲ್ಲ ಅಂತ ಅವತ್ತು ಅನ್ನಿಸ್ತು. ಬಟ್ ಹೋಗದೆ ಇದ್ದಿದ್ದೆ ಸರಿ ಅನ್ನಿಸ್ತು. ಹೋಗಿ ನಾವೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಿದ್ರೆ ಆ ಹುಡುಗಿ ಮಾತು ಕಡಿಮೆ, ನಮ್ದೆಲ್ಲ ಮಾತು ಜಾಸ್ತಿ ಆಗಿ ಅದು ಇನ್ನೊಂದೇನೋ ಜಗಳ ಆಗಿ ಅದು ಇನ್ನೇನೋ ದೊಡ್ಡ ರಗಳೆ ಆಗ್ತಿತ್ತು. ಬಟ್ ನಾನು ಪರ್ಸ್ನಲಿ ಯಾಕೆ ಹೋಗಲಿಲ್ಲ ಅಂದರೆ, ಆ ಹುಡುಗಿ ಅವಳ ಪರವಾಗಿ ಅಷ್ಟು ವಾದ, ಅಷ್ಟು ನೀಟಾಗಿ ಸತ್ಯವಾಗಿ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಮಂಡಿಸ್ತಾ ಇದ್ಲು. ಅವಳಿಗೆ ನಮ್ಮ ಅವಶ್ಯಕತೆನೇ ಇರಲಿಲ್ಲ. ಅವಳೆಲ್ಲೋ ಸೋತಿದ್ರೆ, ಎಲ್ಲೋ ಕಣ್ಣೀರಾಗಿದ್ದಿದ್ರೆ, ಭಾವುಕಳಾಗಿದ್ದಿದ್ರೆ, ಭಯ ಪಟ್ಟಿದ್ದಿದ್ರೆ ನಾನು ಹೋಗಿರ್ತಿದ್ದೆ. ಬಟ್ ಎಲ್ಲ ನೀಟಾಗಿ ಅವಳೇ ಮಾತಾಡ್ತಿದ್ದಳಲ್ಲ. ನಾನು ಅವಾಗ ಅನ್ಕೊಂಡೆ ನಾವು ಯಾರೂ ಅವಳ ಪರ ವಹಿಸ್ಲಿಲ್ವಲ್ಲ ಅಂತ. ಇವಾಗ ಮತ್ತೆ ಆ ಪಿಕ್ಚರ್ ನೋಡ್ತಿದ್ರೆ ಅಂತ ಬಾಯ್ ಬಿಟ್ಕೊಂಡು ನೋಡ್ತಿದ್ವೇನೋ, ಏನು ಬ್ಯೂಟಿಫುಲ್ ಆಗಿ ಮಾತಾಡ್ತಿದ್ದಾಳೆ ಅಂತ ನೋಡ್ತಿದ್ವೇನೋ ಆ ಕ್ಷಣದಲ್ಲಿ. ಅದಕ್ಕೆ ಬಟ್ ಸ್ಟಿಲ್ ಗಿಲ್ಟ್ ಇದೆ. ಗಿಲ್ಟ್ ಏನಕ್ಕಿದೆ ಅಂತ ಹೇಳಿದಾಗ, ಇವಳೆಲ್ಲ ವಾದ ಮಾಡಿದ್ಮೇಲೆ ಆದರೂ ನಾವು ಹೋಗಿ ಅವರಿಬ್ರು ಯಾರು ಮಾತಾಡಿದ್ರು ಅವ್ರಿಗೆ, ನೀವು ಮಾಡಿದ ತಪ್ಪು, ದಿಸ್ ಇಸ್ ನಾಟ್ ದ ವೇ ಅಂತ ಹೇಳ್ಬೋದಾಗಿತ್ತೇನೋ, ಅದು ಮಾಡಲಿಲ್ವಲ್ಲ, ಆ ಗಿಲ್ಟ್ ಇರುತ್ತೆ.